ಓಂ ಶ್ರೀ ಗುರುದೇವಾಯ ನಮಃ. ಎಸ್.ಜೆ. ಗುರುಕುಲ ಚಿಕ್ಕಶೆಲ್ಲಿಕೇರಿ. ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್. ಗುರುವೇ ಸರ್ವಲೋಕಾನಾಂ ವಿಸೃಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮಃ. ಶ್ರೀ ಶಿವಾದಿತ್ರೇಯ ಮೂರ್ತಿರವತಾರಕಂ ಆರೂಢಃ ಶ್ರೀ ಸಿದ್ಧಸ್ಯ ಷಣ್ಮುಖಸ್ಯ ರಾಮನಾಮ ತ್ರಯರ್ಭೂತ್ವಾ ತ್ರಯೋರೇಕಂ ಮೂರ್ತಿ ಗುರು ರಾಮಾರೂಢ ಯತೀಶ್ವರ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೇ ಅಹಂ ಗುರುಮಾಶ್ರೇ. ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ, ಜಗದ್ಗುರು ರಾಮಾರೂಢರ, ಜಗದ್ಗುರು ಚಿಕ್ಕರಾಮಾರೂಢರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನನ್ನ ಆರಾಧ್ಯ ಗುರುಗಳು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಆಗಿರುವಂತಹ ಬಾಗಲಕೋಟೆಯ ರಾಮಾರೂಢ ಮಠದ ತೃತೀಯ ಪೀಠಾಧ್ಯಕ್ಷರು, ಪರಮ ಪೂಜ್ಯರು, ಮಹಾನ್ ವಾಗ್ಮಿಗಳು, ತಪೋನಿಷ್ಠರು, ತೃತೀಯ ಪೀಠದ ಪೀಠಾಧ್ಯಕ್ಷರಾಗಿರುವಂತಹ ಪರಮ ರಾಮಾರೂಢಪ್ಪ ಅವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ನಮನಗಳನ್ನು ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಯಾವ ಗುರು ಪೌರ್ಣಿಮೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದು. 2026 ಈ ಒಂದು 28ನೇ ತಾರೀಕು ಸಾಯಂಕಾಲ 6:19ಕ್ಕೆ ಪ್ರಾರಂಭವಾಗಿ 29ನೇ ತಾರೀಕು ಸಾಯಂಕಾಲ 8 ಗಂಟೆವರೆಗೆ ಇರುವಂಥ ಒಂದು ಹುಣ್ಣಿಮೆ, ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ. ಇದಕ್ಕೆ ಗುರು ಪೌರ್ಣಿಮಾ ಅಂತೇಳಿ ಕರ್ಕೊಂಡು ಬರಲು ಅನೇಕ ಕಾರಣಗಳಿವೆ. ಏನು ಅಂದರೆ, ಜಗತ್ತಿನಲ್ಲಿ ಎಲ್ಲದಕ್ಕೂ ಒಂದೊಂದು ದಿನಗಳನ್ನು ಮೀಸಲಾಗಿಟ್ಟಿದ್ದಾರೆ. ಜಗದ್ಗುರು ಬಸವೇಶ್ವರರ ಒಂದು ಜಯಂತಿ ಅಂತೇಳಿ ಒಂದು ದಿನವನ್ನು ಮೀಸಲಾಗಿಟ್ಟರು. ವಾಲ್ಮೀಕಿ ಜಯಂತಿ ಅಂತ ಒಂದು ವಿಶೇಷ ದಿನವನ್ನು ಮೀಸಲಾಗಿಟ್ಟರು. ಅಂಬೇಡ್ಕರ್, ಇನ್ನೂ ಅನೇಕ, ಗಾಂಧಿ, ಅವರಿಗೋಸ್ಕರ ಒಂದು ದಿನಗಳನ್ನು ಮೀಸಲಿಟ್ಟು ಅವರ ಸ್ಮರಣೆಯನ್ನು ಒಂದು ಮಾಡ್ತಾ ಇದ್ದಾರೆ. ಆದರೆ ಇದು ಕೇವಲ ನಿನ್ನೆ ಮೊನ್ನೆಯಿಂದಲ್ಲ, ಆದಿ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ವಿಶೇಷವಾಗಿರುವ ಗುರುಪೌರ್ಣಿಮೆಯನ್ನು ಆಧ್ಯಾತ್ಮ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಇದನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಏಕೆ ಅಂತ ಕೇಳಿದರೆ, ಗುರುವಿನ ಒಂದು ದಿನ, ಗುರುವಿನ ಒಂದು ಸ್ಮರಣೆ. ವಿಶೇಷವಾಗಿ ಗುರು ಪೌರ್ಣಿಮೆಯ ದಿವಸ ಇದನ್ನು ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಗುರು ಪೌರ್ಣಿಮೆ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಕಾರಣ ಏನು ಅಂದರೆ, ಹುಣ್ಣಿಮೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದರೆ, ಹುಣ್ಣಿಮೆಯ ದಿನ ಚಂದ್ರನಲ್ಲಿ ಯಾವ ಒಂದು ಗುಂಜಿ ಕತ್ತಲದ ಲೇಷ ಇರುವುದಿಲ್ಲ. ಪೂರ್ಣ ಚಂದ್ರನು ಬೆಳಕುಗಳಿಂದ ಅಮೃತ ಕಿರಣಗಳನ್ನು ಸೂಸುವಂತಹ ಈ ಒಂದು ಚಂದ್ರನ ಹುಣ್ಣಿಮೆಯ ದಿವಸ ಗುರುವಿಗೆ ವಿಶೇಷವಾಗಿರತಕ್ಕಂಥ ಗುರುಸ್ಮರಣೆ, ಗುರುಪೂಜಾ ಮಾಡುವಂಥದ್ದನ್ನು ಸನಾತನ ಕಾಲದಿಂದಲೂ ಹಾಕೊಂಡು ಬಂದಿದ್ದಾರೆ. ಯಾಕೆ ಇದನ್ನು ಮಾಡಬೇಕು ಅಂತ ಕೇಳಿದರೆ, ಗುರು ಅಂದರೆ ಸಾಮಾನ್ಯವಾಗಿರುವಂತಹ ವ್ಯಕ್ತಿ ಅಲ್ಲ. ಗುರು ಎಂದರೆ, ಗು ಅಂದರೆ ಕತ್ತಲ, ರು ಅಂದರೆ ಬೆಳಕು. ಇದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಕೇವಲ ಅಧ್ಯಾತ್ಮ ಅಲ್ಲ, ಏಕಾಕ್ಷರ ಕಲಿಸಿದಾತಂ ಗುರು
ಒಂದು ಅಕ್ಷರವನ್ನು ಕಲಿಸ್ಯಾನ ಅಂದ್ರೂ ಕೂಡ ಅವನು ಗುರುನೇ. ಈಗ ಒಂದು ಎಲ್ಲಾರ ಹೋಗ್ಬೇಕಂದ್ರೆ ದಾರಿ ನಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನಾವು ಈ ಊರಿಗೆ ಹೋಗ್ಬೇಕು, ದಾರಿ ಯಾವುದು ಅಂತ ಕೇಳಿದರೆ ಆ ದಾರಿಯನ್ನು ತೋರಿಸಿದವನು ಕೂಡ ಗುರು ಆಗ್ತಾನೆ. ಯಾಕಂದರೆ ಯಾವುದು ಗೊತ್ತಿಲ್ಲವೋ, ಯಾವುದು ಅಜ್ಞಾತವಾಗಿದೆಯಲ್ಲ ಅದನ್ನು ತೋರಿಸಿಕೊಡುವವನು ಗುರು ಸ್ವರೂಪನಾಗಿದ್ದಾನೆ, ಗುರುರೂಪನಾಗಿದ್ದಾನೆ. ಅಂತಹ ಈ ಗುರು ಶಬ್ದಕ್ಕೆ ಅರ್ಥವನ್ನು ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಗುಕಾರಶ್ಯ ಅಂಧಕಾರ, ಋಕಾರಶ್ಯ ಸ್ತನ ನಿರೋಧಕ, ಅಜ್ಞಾನ ದೋಷಕ್ಕೋ ಬ್ರಹ್ಮ ಗುರುದೇವೋ ನಮೋಸ್ತುತೆ. ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ವಿಶೇಷವಾಗಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಇಂತಹ ಗುರು ವಿಷಯವನ್ನೇ ಗುರುಗೀತೆಯಲ್ಲಿ ಪಾರ್ವತಿ ದೇವಿಯೂ ಕೂಡ ಪರಮೇಶ್ವರನನ್ನು ಕುರಿತು ಹೇಳಿಕೊಂತಾಳೆ. ಪರಮಾತ್ಮ ಈ ಜಗತ್ತಿನಲ್ಲಿ ಶಾಶ್ವತವಾಗಿರುವಂತಹ ಸುಖವನ್ನು ಹೊಂದಲು ಅಥವಾ ಬ್ರಹ್ಮಮಯವಾಗಲು ಏನಾದರೂ ಒಂದು ಉಪಾಯವಿದೆಯಾ ಅಂತೇಳಿ ಪರಮಾತ್ಮನನ್ನು ಕೇಳ್ತಾ ಇದ್ದಾಳೆ. ಅಂದರೆ ಅರ್ಥ ಪಾರ್ವತಿಯು ಅಜ್ಞಾನಿ ಅಂತಲ್ಲ, ಪಾರ್ವತಿಗೆ ತಿಳುವಳಿಕೆ ಇಲ್ಲ ಅಂತಲ್ಲ. ಉದ್ದೇಶ ಏನಂದರೆ ಪಾರ್ವತಿ ದೇವಿ 10,000 ವರ್ಷ ತಪಸ್ಸನ್ನು ಆಚರಿಸಿ ಶಿವನೇ ನನ್ನ ಗಂಡನಾಗಬೇಕಂತ ತಪಸ್ಸನ್ನು ಮಾಡಿ ಆಚರಣೆ ಮಾಡಿ ಕೊನೆಗೆ ಶಿವನನ್ನು ಮದುವೆಯಾದವರು. ಅಷ್ಟು ಅಜ್ಞಾನ ಇಲ್ಲ. ಆದ್ರೂ ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಪ್ರಪಂಚದಲ್ಲಿರುವ ಜನರ ಉದ್ಧಾರಕ್ಕೋಸ್ಕರ ತನ್ನನ್ನೇ ಮುಂದಿಟ್ಟುಕೊಂಡು ಪರಮಾತ್ಮನಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಗುರುವಿನ ಮಹಾತ್ಮೆ ಏನು ಅನ್ನೋದು ಉದ್ದೇಶವನ್ನು ಇಟ್ಟುಕೊಂಡು ಆವಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ನೋಡು, ಶಾಶ್ವತವಾದ ಸುಖ ಎಂದರೆ ಗುರು. ಬ್ರಹ್ಮಮಯಳಾಗಬೇಕಂತೀಯಲ್ಲ, ಆ ಬ್ರಹ್ಮಮಯ ಸ್ವರೂಪವೇ ಸದ್ಗುರು. ಶಾಶ್ವತ ಸುಖವೇ ಗುರು, ಆ ಬ್ರಹ್ಮಮಯ ಅನ್ನುವುದೇ ಸದ್ಗುರುನಾಥ. ಈ ಜಗತ್ತಿನಲ್ಲಿ ಯಾವುದಾದರೂ ಒಂದು ಸುಂದರ ವಸ್ತು ಕಾಣಬೇಕಂದರೆ ಅದು ಗುರುಕರ್ಣ, ಅದು ಗುರುಕೃಪಾ. ನಾವು ಏನನ್ನಾದರೂ ಕಾಮನೆಗಳನ್ನು ಪಡಿಬೇಕಾಗಿದ್ದರೂ ಕೂಡ ಅದು ಗುರುವಿನ ಕರುಣ, ಅದು ಗುರುಕೃಪಾ, ಗುರುವೇ ಬೇಕು. ಹಾಗೆ ನಾವು ಏನಾದರೂ ಯಾವ ದೇವತೆಗಳನ್ನು ಪೂಜೆ ಮಾಡಬೇಕಂದ್ರೂ ಕೂಡ ಗುರುವನ್ನು ಬಿಟ್ಟು ನೀವು ಯಾವ ದೇವತೆಗಳನ್ನು ಪೂಜಿಸಿದರೂ ಕೂಡ ಆ ಪೂಜೆ ಅಪೂರ್ಣವಾಗ್ತದೆ. ಅದಕ್ಕೆ ಏನು ಅಂತಂದರೆ ಗುರು ಪೂಜೆಯೇ ಶ್ರೇಷ್ಠ. ಅದಕ್ಕೆ ವಿಶೇಷವಾಗಿರುವಂಥದ್ದು ಗುರು ಪೌರ್ಣಿಮಾ. ಈ ದಿನದಲ್ಲಿ ನಾವು ಎಲ್ಲೇ ಇದ್ದರೂ, ಹೇಗೆ ಇದ್ದರೂ, ಎಂಥವರಿದ್ದರೂ ಕೂಡ ಸದ್ಗುರುವಿನನ್ನು ಪಾದ ಪೂಜೆಯನ್ನು, ಅವ್ರ ಸ್ಮರಣೆಯನ್ನು, ಪೂಜೆಯನ್ನು ಮಾಡಲೇಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಗುರು ಪೌರ್ಣಿಮೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಈ ಗುರು ಪೌರ್ಣಿಮೆಗೆ ವಿಶೇಷವೇನೆಂದರೆ ವ್ಯಾಸ ಮಹರ್ಷಿಯವರು ಹುಟ್ಟಿರ್ತಕ್ಕಂಥದ್ದು, ಜಗದ್ಗುರು ಸಿದ್ಧಾರೂಢರು ಹುಟ್ಟಿದಂಥವರು, ಅನೇಕರು ಜನ್ಮವನ್ನು ಎತ್ತಿದ್ದಾರೆ. ಜನ್ಮ ಹುಣ್ಣಿಮೆ ಅಂದರೆ ಸಾಮಾನ್ಯ ಅಲ್ಲ. ಹುಣ್ಣಿಮೆಯ ದಿವಸ ಜನ್ಮವೆತ್ತುವುದಾಗಲಿ, ಹುಣ್ಣಿಮೆಯ ದಿವಸ ಈ ದೇಹವನ್ನು ಬಿಡುವುದಾಗಲಿ ಇದು ಸಾಮಾನ್ಯ ಅಲ್ಲ. ದೇಹ ಬಂದರೂ ಕೂಡ ಶ್ರೇಷ್ಠನೇ, ದೇಹ ಹೋದರೂ ಕೂಡ ಈ ಗುರು ಪೌರ್ಣಿಮೆ ಬಹಳ ವಿರಳ. ಅದಕ್ಕೇನೆ ನಮ್ಮ ಬಾಗಲಕೋಟೆಯ ರಾಮಾರೂಢ ಮಠದ ದ್ವಿತೀಯ ಪೀಠಾಧ್ಯಕ್ಷರು ಆಗಿ ಹೋಗಿರುವಂತಹ ಶಾಂತಮೂರ್ತಿಗಳು, ಯಾರ ಸ್ಪರ್ಶದಿಂದ ಸಕಲ ರೋಗಗಳು ನಿವಾರಣೆಯಾಗುವ, ಯಾವ ಭವರೋಗ ವೈದ್ಯ ಅನ್ನಿಸಿಕೊಂಡು ಹೋಗಿರುವ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿ ಹೋಗಿರುವಂತಹ ಜಗದ್ಗುರು ಶಾಂತಮೂರ್ತಿ ರಾಮಾರೂಢರು ಕೂಡ ದೇಹ ಬಿಟ್ಟಿರುವಂತಹ ಈ ದಿನವೇ, ಈ ಗುರು ಪೌರ್ಣಿಮೆಯಲ್ಲಿ ಅವರ ದೇಹವನ್ನು ತ್ಯಾಗ ಮಾಡಿದ್ದಾರೆ. ಅದಕ್ಕೆ ಗುರುಸ್ಮರಣೆ ಸಾಮಾನ್ಯವಾಗಿರುವಂಥದ್ದಲ್ಲ. ಅದಕ್ಕೆ ಹೇಳಿಕೊಂಡು ಬರ್ತಾರೆ, ಆದ್ಯ ಜಗದ್ಗುರು ಶಂಕರಾಚಾರ್ಯರು ಕೂಡ
ಒಂದು ಮಾತನ್ನು ಹೇಳ್ತಾರೆ, ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯ ಬುದ್ಧ್ಯಾವಧಾರಣಂ ಸಾ ಶ್ರದ್ಧಾ ಕಥಿತಾ ಯಾವ ತದ್ಬಿರ್ಯಯ ವಸ್ತುಪಲಭ್ಯತೆ ಅಂತ ಮಾತು ಹೇಳ್ಕೊಂಡು ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಎಷ್ಟು ವಿಚಿತ್ರದ ನೋಡ್ರಿ. ಏನ್ರಿ ನಾವು ಬಹಳ ಬುದ್ಧಿವಂತರದೇವು, ವಿಜ್ಞಾನಿಗಳನ್ನು ಅದೀವಿ ಅಂದ್ರೂ ಕೂಡ ಒಂದು ಅಕ್ಷರ 1000 ಅಕ್ಷರಗಳನ್ನಾಗಿ ಮಾಡುವ ಶಕ್ತಿ ಅದ ಅಂದ್ರೂ ಕೂಡ ಒಂದು ಮಾತನ್ನು ನೆನಪಿನಾಗ ಇಟ್ಕೋಬೇಕು. ಯಾಕಂದರೆ ಇಲ್ಲಿ ಹೇಳಿದ್ದಾರೆ, ಶಾಸ್ತ್ರಸ್ಯ ಗುರುವಾಕ್ಯಸ್ಯ, ಶಾಸ್ತ್ರಗಳು 1000 ಅದಾವ, ನಾವು ಓದಿ ಉದ್ಧಾರ ಆಗಬಹುದಂದ್ರೂ ಕೂಡ ಸಾಧ್ಯವೇ ಇಲ್ಲ. ಶಾಸ್ತ್ರಸ್ಯ ಅಂದರೆ ಅಜ್ಞಾತ ಜ್ಞಾಪಕತ್ವಂ ಹಿ ಶಾಸ್ತ್ರಂ. ನೋಡ್ರಿ, ಶಾಸ್ತ್ರ ಶಬ್ದಕ್ಕೆ ಇಷ್ಟು ಗಹನವಾಗಿರುವಂತ ಅರ್ಥದ ಏನು ಅಂತ ಕೇಳಿದರೆ, ಅಜ್ಞಾತ ಜ್ಞಾಪಕತ್ವಂ ಹಿ, ಯಾವುದು ಅಜ್ಞಾತವಾಗಿರುವುದೋ ಅದನ್ನು ಜ್ಞಾತ ಮಾಡಿಕೊಡುವುದಕ್ಕೆ ಶಾಸ್ತ್ರ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಯಾವುದು ಅಜ್ಞಾತ ಏನು ನಮ್ಮಲ್ಲಿ ನೋಡಿ, ವಿಚಾರ ದೃಷ್ಟಿಯಿಂದ ನೋಡಿದಾಗ ನಾನು ಇರುತ್ತೇನೆ ಅಂತಂದಾಗ, ನಾನು ಇರುತ್ತೇನೆ ಅಂತಂದಾಗ ಈ ದೇಹವು ನಾನು ಅಥವಾ ಒಳಗಿರತಕ್ಕಂಥ ಬೇರೆ ಇನ್ನೊಂದು ಏನಾದರೂ ಶಕ್ತಿ ಇರುವುದು. ಈ ದೇಹ ನಾನು ಅಂತ ಅಂದೀವ ಅಂದರೆ ಒಂದು ದಿನ ನಾಶವಾಗಿ ಹೋಗ್ತದೆ. ಅಂದರೆ ವಿಚಾರ ನೋಡ್ರಿ, ಯಾವುದು ಹೊಸದಾಗಿದೆಯೋ ಅದು ಹಳೆಯದಾಗುತ್ತದೆ, ಯಾವುದು ಹಳೆಯದಾಗುತ್ತದೆ ಅದು ಸಾಗುತ್ತದೆ ಅಥವಾ ನಾಶವಾಗುತ್ತದೆ. ಅಂದರೆ ಇದು ಸಾಯ್ತದ ಅಂದ ಮೇಲೆ ಇದಲ್ಲ, ಇದು 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 ಮನುಷ್ಯನಿಗೆ ಈ ಶರೀರ ಅಂತಕ್ಕಂಥದ್ದು ವಾಹನ ಅಷ್ಟೇ. ಈ ಒಳಗಿರತಕ್ಕಂಥ ನಾನು ಇರುತ್ತೇನೆ ಅನ್ನತಕ್ಕಂಥ ಶಬ್ದದಲ್ಲ, ಈ ದೇಹ ಹೋದ ಮೇಲೂ ಕೂಡ ಇರುತ್ತಾನ. ಈಗಲೂ ಮೊದಲಿದ್ದ, ಈಗಲೂ ಅದಾನ, ಮುಂದವೂ ಕೂಡ ಇರುತ್ತಾನೆ. ಇದು ಏನಂದ್ರೆ ಚೈತನ್ಯ ಸ್ವರೂಪವಾಗಿರತಕ್ಕಂಥದ್ದು ಗೊತ್ತಾಗಲ್ಲ ನಮಗೆ. ಇದಕ್ಕೆ ನಾನು ಅನ್ನಕತ್ತೀವಲ್ಲ, ಇದು ಅಲ್ಲ. ಒಳಗಿರತಕ್ಕಂಥ ಅಜ್ಞಾತವಾಗಿರುವಂತಹ ಈ ಯಾವುದು ತೋರಿಕೆಗೆ ಕಾರಣವಾಗಿರುವ ಅಜ್ಞಾತವಾಗಿರುವಂಥದ್ದನ್ನು ಜ್ಞಾತ ಮಾಡಿಕೊಡುವುದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಒಂದು ಇಲ್ಲಾಂದರೆ ಮನುಷ್ಯನಿಗೆ ಬಂದಿರುವ ಅಥವಾ ಶಿಷ್ಯನಿಗೆ ಬಂದಿರೋ ಅಜ್ಞಾನವನ್ನು ಒಡೆದೋಡಿಸಿ ಜ್ಞಾನವನ್ನು ತಂದು ಕೊಡುವಂಥದ್ದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಅಂತಹ ದ್ವೈತವಲ್ಲದ ಎರಡನ್ನೂ ತಿಳಿಸಲಾಗ ಎರಡಿದ್ದನ್ನು ಒಂದು ಅಂತ ತಿಳಿಸಿಕೊಡುವಂತಹ ಜೀವ ಬ್ರಹ್ಮರ ಏಕತ್ವ ನಿಶ್ಚಯದಲ್ಲ ಇಂಥದ್ದನ್ನ ತಿಳಿಸಿಕೊಡುವುದು ಶಾಸ್ತ್ರಸ್ಯ. ಇಂತಹ ಶಾಸ್ತ್ರಗಳನ್ನು ಗುರುವಿನ ಬಾಯಿಯೊಳಗೆ ಬರಬೇಕಾದ್ರೆ, ಇಂಥದ್ದನ್ನೇ ನುಡಿತಾ ಇದೆಯಲ್ಲ ಶಾಸ್ತ್ರ, ಅದು ಗುರುವಿನ ಬಾಯಿಯೊಳಗೆ ಬರಬೇಕು. ಆ ಗುರುವಾಕ್ಯ ಆ ಶಾಸ್ತ್ರದ ಒಂದು ರೂಪ ಗುರುವಿನ ವಾಣಿಯ ಮೂಲಕ ಬಂದ ಗುರುವಾಕ್ಯಶ್ಯ, ಗುರುವಿನ ವಾಕ್ಯಶ್ಯ, ಗುರುವಿನ ಒಂದು ವಾಣಿಯಿಂದ ಬಂತು ಅಂತಂದರೆ ಅದನ್ನು ಈ ಮನುಷ್ಯ ಹೆಂಗೆ ಮಾಡಬೇಕಂದ್ರೆ ಸತ್ಯ ಬುದ್ಧ್ಯಾವಧಾರಣ, ಅದು ಸತ್ಯ ಅಂತ ತಿಳ್ಕೊಂಡು ಆ ಬುದ್ಧಿಯಲ್ಲಿ ಅದನ್ನು ಧಾರಣ ಮಾಡಬೇಕು. ಅಂತಹ ಧಾರಣವನ್ನು ನೀನು ಮಾಡಿದ ಮೇಲೆ ಅಷ್ಟಕ್ಕೆ ಬಿಡಲು ಮತ್ತೊಂದು ಮಾತನ್ನು ಹೇಳ್ತಾರೆ, ಸಾ ಶ್ರದ್ಧಾ. ಶ್ರದ್ಧಾ ಅಂದರೆ ನಂಬಿಕೆಯಿಂದ, ವಿಶ್ವಾಸದಿಂದ, ಭಕ್ತಿಯಿಂದ ಅದನ್ನೇನು ಮಾಡಬೇಕು ಅಂತ ಕೇಳಿದರೆ ಕಥಿತಾ ಅಂದರೆ ನಿಧಿಧ್ಯಾಸನದ ಸ್ಮರಣವನ್ನು ಮಾಡಿದಾಗ ನಿನಗೇನಾಗ್ತದಂದರೆ ತದ್ವಿರ್ಯಯ ಅಂದರೆ ಬುದ್ಧಿವಂತರು, ಜ್ಞಾನಿಗಳು, ಸಂತರು, ಮಹಾತ್ಮರು ಕೊನೆಗೆ ಏನು ಪಡಿತಾ ಇದ್ದಾರಲ್ಲ
ವಸ್ತುಪಲಭ್ಯತೆ. ವಸತಿ ಇತಿ ವಸ್ತು ಅಂದರೆ ಆ ಪರಮಾತ್ಮನ ಸ್ವರೂಪ ನಮಗೆ ಲಭ್ಯ ಆಗ್ತದೆ. ಅದನ್ನೇ ಯಾವ ಪಾರ್ವತಿ ದೇವಿ ಕೇಳಿದ್ದಾಳಲ್ಲ, ಬ್ರಹ್ಮಮಯ ಶಾಶ್ವತ ಸುಖ ಅನ್ನತಕ್ಕಂಥದ್ದು ಲಭ್ಯ ಆಗ್ತದೆ ಅಂಥೇಳಿ ಗುರುಗೀತೆಯಲ್ಲಿಯೂ ಕೂಡ ಹೇಳಿಕೊಂಡು ಬರ್ತಾ ಇದ್ದಾರೆ. ಅಂತಹ ಶ್ರೇಷ್ಠವಾಗಿರುವ ಗುರು ಪೌರ್ಣಿಮೆಯ ಕಥಾಭಾಗ ಮತ್ತೆ ಮುಂದುವರಿಯುತ್ತದೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.